ಅಮಾವಾಸ್ಯೆ ಬಂದು ಕಾಲು ಮುಟ್ಟುತ್ತೆ ರಶ್ ಒಳಗೆ ನನ್ನ ಆಟೋಮೆಟಿಕ್ ಕಾಲು ಮುಟ್ಟುತ್ತಂತೆ. ಅದೇ ಪುಣ್ಯಾತ್ಮ ಬಂದು ನನಗೆ ಮಂಚ ಮಾಡ್ಕೊಡಕ್ಕೆ ಕಾರ್ಪೆಂಟರ್ ಬೈಕಲ್ಲಿ ಬಂದರೆ ಮಂಚ ಬಂತೀಗ ಮಂಚ ಮಕ್ಕಳು ನೆಂಜು ಹೊಡೆಯುವ ಸಾಯಂಕಾಲ. ಹೌದಾ? ಭಕ್ತಿ ಎಂಬುದು ಒಂದ್ಸರಿ ನನ್ ಬಹಳ ರೈತರಿಗೆ ಒಂದೊಂದ್ಸರಿ ಬಹಳ ವಿಷಯ ಹೊಡಿತೀನಿ ನಾನು ಆಮೇಲೆ ಹೇಳ್ತಾಯಿ. ಅದೇ ಬೋರಲ್ಲಿ ನೀರ್ ಬಂತು, ಹೋಸಲಿ ಹಾಕ್ಸಿದ್ವಿ, ಬೋರಲ್ಲಿ ನೀರ್ ಬಂದ್ರಿಲ್ಲ ಒಂದ್ ಹನಿನು. ಈ ಸಾರಿ 600 ಅಡಿಗೆ 3 ಇಂಚು ನೀರ್. ಯಾವ ಊರವ? ಶಿವಮೊಗ್ಗ ಪಕ್ಕ ಹೊಸಕೊಪ್ಪ. ಇಲ್ಲಿ ಬಂದೊಮ್ಮೆ ಬಂದಿದ್ಯಾ? ಇದು 2ನೇ ಸರಿ. ಗಾಡಿಕೊಪ್ಪ ಪಕ್ಕ ಹೊಸಕೊಪ್ಪನ? ಗಾಡಿಕೊಪ್ಪ ಪಕ್ಕ ಹೊಸಕೊಪ್ಪ. ನೋಡ ಸಿಟಿ ಬಸ್ ಡ್ರೈವರ್ ನಾನು ನಿಮ್ಮೂರಾಗಲ್ವಾ? ಹೆಂಗ ಒಂದ್ಸರಿ ಕರ್ಕಮ್ಮ, ಇದನ್ನ ನೀವು ಹುಡ್ಕಮ್ಮ. ಎಲ್ಲದಕ್ಕಿಂತ ಖುಷಿ ಆಯ್ತು ಒಂದೇ, ರೈತರು ಬದುಕ್ತಾರೆ ಅಂತ ನಂಗೆ ಬಹಳ ಇಷ್ಟ. 3 ಇಂಚ್ ನೀರು ಬಂದಂತೆ 2 ಸರಿ ಬಂದ್ರಂತೆ. ಒಂದೇ ಒಂದ್ಸರಿ ಯಾರ್ಯಾರು ಇನ್ನು ಸಾಕಷ್ಟು ಜನ ಮರ್ತ್ಬಿಟ್ಟಿದ್ದೆ, ನಾನು ಒಬ್ಬನೇ ಅಲ್ಲ, ನನ್ನಾರ ತೆರೆ ಮೇಲೆ ತೋರಿಸ್ತಿದ್ದೀರಿ. ಎಷ್ಟೋ ಜನ ತೆರೆ ಹಿಂದ್ಗಡೆ ಪಬ್ಲಿಕ್ ಸರ್ವ್ ಮಾಡೋಂಥರು, ಕೈಕಾಲು ತಿಕ್ಕ ಅಂತಾರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಾರು, ಕಸ ಹೊಡಿ ಅಂತಕ್ಕಂಥವ್ರು, ಆಯಾಗಳು, ನರ್ಸ್ಗಳು, ಇನ್ನೂ ಎಷ್ಟೋ ಜನ ಈ ಮಿಲಿಟರಿ ದೇಶಕಾಯ ಅಂತ ಪುಣ್ಯಾತ್ಮರು ಇದ್ದಾರೆ ಇಲ್ಲ ಹೇಳಿ. ಅವ್ರಿಗೆ ಗೌರವ ಕೊಡ್ತಾ ಹೋಗೋಣ, ಅವ್ರಿಗೊಂದು ಬೆಲೆ ಕೊಡ್ತಾ ಹೋಗೋಣ. ಎಲ್ಲ ರೈತರಿಗೂ ಸೇರಿ ಒಂದ್ಸರಿ ಎಲ್ಲ ಒಂದ್ಸರಿ ಗೌರವ ಒಂದ್ಸರಿ. ಬೆಳಗಿಂದ ಖುಷಿಯಾಗಿಲ್ಲ, ಬೆಳಗಿಂದ ಬರೇ ಮಗಳತಾನೆ, ಮಗುಳುತ್ತೆ, ಆಸ್ತಿ ಬರ್ಬೇಕು, ಮಗು ಆಗ್ತಾವ, ಇವೇ ಕೇಳಿ ಬೋರ್ ಅನ್ಸ್ತಿತ್ತು. ನೀನ್ ಹೇಳಿದ ಮಾತು ಕೇಳಿ ಏನೋ ಜೋಶೆ ಬಂದ್ಬಿಟ್ಟು ಹಾಕೋ ಡಿಜೆ ಹಾಕೋ ಅಂತ ಹೊಡೆಯೋಣ. ಈ ವರ್ಷ 3 ಇಂಚು ಚೆನ್ನಾಗಿ 120 ಅಡಿಗೆ ಬಂತು. ಅಮ್ಮ ನಿಮ್ ತೋಟದಾಗ ಚೆನ್ನಾಗಿ ನೀರ್ ಬರ್ಲಿ, ಚೆನ್ನಾಗಿ ಬೆಳೀರಿ. ಆಮೇಲೆ ಅಕ್ಕಪಕ್ಕ ನೀರಿಲ್ಲ ಮನೇಲಿ ನೀರ್ ಕೊಡಿ, ದಯವಿಟ್ಟು ಕೊಟ್ಬಿಡಿ. ದಯವಿಟ್ಟು ಅಕ್ಕಪಕ್ಕ ಮನೆಯವರಿಗೆ ಬೋರ್ ಫೇಲ್ ಆದ್ರೆ, ನಿಮ್ಮೊಬ್ರಿಗೆ ಅಲ್ಲ, ದಯವಿಟ್ಟು ಅಕ್ಕಪಕ್ಕ ಮನೆ ನೀರ್ ಫೇಲ್ ಆದ್ರೆ ಸ್ವಲ್ಪ ನೀರ್ ಕೊಡಿ, ಅವ್ರು ಬೆಳ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿ ದಯವಿಟ್ಟು ನಮಗೆ ಗೊತ್ತಿರಲಿಲ್ಲ. ಹೋದ ವರ್ಷ ನಾನು ದನ ಕರಿ ನೀರಿಗೆ ನಾನು ದೊಡ್ಡಸ್ಕೆ ಅಂತ ಅನ್ಸ್ಬಿಡ್ತಾ ಇದ್ದೆ, ದನ ಕರಿ ಹಾಕಿ ನೀರಿಗೆ ದೊಡ್ಡಸ್ಕೆ ಅನ್ಕೊಂಡಿದ್ದೆ. ತದನಂತರ ಎಷ್ಟೋ ಕಾಲೇಜು ಸ್ಟೂಡೆಂಟ್ಗಳು, ರೈತರುಗಳು ಕೆರೆಗೆ ನೀರು ಬಿಡ್ತಾ ಇದ್ರು, ಟ್ಯಾಂಕರ್ ಹೊಡಿತಾ ಇದ್ರು. ನೀವು ಸ್ವಲ್ಪ ಅಲ್ಲೆಲ್ಲ ನೀರಿಗೆ ಕೊಡಿ, ಪ್ರಾಣಿ ಪಕ್ಷಿ ನೀರಾಗಲಿ. ಯಾಕೆ ಬೈತೀರಾ? ಇಕ್ಕಲ್ವಾ? ಅನ್ನ ಕಲ್ಲಿಗೆ 2ನೇ ಸರಿ ನಾನು ಬರೆಯೋದು ಅದು ಇತ್ತಾಗ ಬ್ಲೇಡ್ ಬಂದಿತ್ತು ಅವಾಗ ನಾವು ಡಾಕ್ಟರ್ ತೋರಿಸಿದ್ದೆ, ಅದು ಕೂಡ ಡಾಕ್ಟರ್ ಹಂಗೆ ಬಂತ. ಮೆಡಿಸಿನ್ ಹಾಕಿದ್ರೆ ಕುಡ್ಸಲ್ಲ. ತೀರ್ಥ ಕುಡ್ದ ಒಂದು ಅರ್ಧ ತಾಸು ಆಗೈತೆ ಸ್ವಾಮಿ. ತೀರ್ಥ ಕುಡ್ದು ಅಮ್ಮ ಬೆಡ್ ಕೂಡಲೇ ಒಂದು ಅರ್ಧ ತಾಸ್ನಾಗ ನಾರ್ಮಲ್ ಆಗೈತೆ. ತಾಳಬಸಪ್ಪ ತಾಂಡ ಭಾಳ ಬಡದಿದ್ದೀರಿ. ತಾಂಡ ಸ್ವಾಮಿ ಲಂಬಾಣಿ ನಿಮ್ಮರು 3 ಜನ ಇದ್ದಾರೆ, ಅವರೇ ಕಸ ಹೊಡೆಯೋದು. ಜಾತಿ ಬೇಡ ಪ್ರೀತಿ ಇರೋಣ, ತಾಂಡ ಗಿಂಡ ಅನ್ಬೇಡ, ಜಾತಿ ಕಂಡಂಗೆ ಆಗುತ್ತೆ. ಜಾತಿ ಬೇಡ ಪ್ರೀತಿ. ಒಂದ್ಸರಿ ನಿನ್ನ ಮಗ ಇನ್ನೂ ಆರೋಗ್ಯ ಇರಲಿ, ಇದು ಹುಡ್ಕೋ ಮತ್ತ ಮಗನ್ ಚಂದ ಓದಿಸ್ಬೇಕಲ್ಲಪ್ಪ ಅಂತ ಆತ್ರಿ. ಅದೇ ಅಂತ ಅವ್ವ ಹೆಲ್ಪ್ ಮಾಡಿ ತಗ ನಿನಗೆ ಸಾಲ ತೀರ್ತು ಮಂದೂರಿಂದ. ಇನ್ನ ಏನವ ಇರಮ್ಮ ಒಂದು ನಿಮಿಷ